ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಮಯ 11 ಗಂಟೆ ಆಗಿದೆ. ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ ಎಲಿಮಿನೇಟ್ ಯಾರು ಆಗಿದ್ದಾರೆ ಅಂತೇಳಿ. ಖಂಡಿತವಾಗ್ಲೂ ಈ 13ನೇ ವಾರ 8 ಜನ ನಾಮಿನೇಟ್ ಆಗಿದ್ರು. ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೆ ಈ ಇವತ್ತಿನ ಎಪಿಸೋಡ್ ಅಲ್ಲಿ ಇಬ್ರು ಸೇವ್ ಆಗಿದ್ದಾರೆ ಅಂತ. ಯಾರು ಅದು ಹನುಮಂತು ಮತ್ತೆ ನಮ್ಮ ಧನರಾಜ್ ಅವರು ಇಬ್ರು ಸೇವ್ ಆಗಿದ್ದಾರೆ. ಹಾಗೇನೆ ಕಿಚನ್ ಚಪ್ಪಲ್ ಯಾರು ಕೊಟ್ಟಿದಂತ ಮುಂಚೆನೆ ಹೇಳಿದ್ದೆ, ಧನರಾಜ್ ಅವರು ಸಿಕ್ಕಿದಂತ, ಅದು ಕರೆಕ್ಟ್. ಇನ್ನು ಎಲಿಮಿನೇಟ್ ವಿಷಯ, ಈ ವಾರ ಎಲಿಮಿನೇಟ್ ಆಗಿದ್ದು ಯಾರಂತ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೆ. ವೋಟಿಂಗ್ ರಿಸಲ್ಟ್ ಅಲ್ಲಿ ಬಾಟಮ್ ಅಲ್ಲಿ ಯಾರು ಇದ್ದಾರೆ ಅಂತ. ಮೊದಲೇದಾಗಿ ಬಾಟಮ್ ಅಂತ ತಗೊಂಡಾಗ ನಮ್ಮ ಮಂಜು, ಚೈತ್ರ, ಐಶ್ವರ್ಯ ಈ 3 ಜನ ಬಾಟಮ್ ಅಲ್ಲಿ 3 ಅಲ್ಲಿದ್ರು. ಈಗ ಎಲಿಮಿನೇಟ್ ಆಗಿದ್ದು ಯಾರಂತ ಹೇಳೋದಾದ್ರೆ ಖಂಡಿತವಾಗ್ಲೂ ನನ್ನದನ್ನು ಯಾರು ಅಲ್ಲ, ಪ್ರೇಕ್ಷಕರೆಲ್ಲ ಬಯಸ್ಕೊಂಡಿದ್ದು ಅವರನ್ನೇ. ವೋಟಿಂಗ್ ಬಂದಿದ್ದು ಕಡಿಮೆ, ಅವ್ರಿಗೇನೆ ಎಲಿಮಿನೇಟ್ ಆಗಿದ್ದು ಅವರೇನೆ, ಯಾರು ಅಲ್ಲ ನಮ್ಮ ಐಶ್ವರ್ಯ ಸಿಂಧುಗಿ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಹೋಗಿದ್ದಾರೆ. ಇದು ಕನ್ಫರ್ಮ್ ನ್ಯೂಸ್, ಪಕ್ಕ ಮಾಹಿತಿ ಕೂಡ ಹೌದು. ಈ ವಾರ ಎಲಿಮಿನೇಟ್ ಆಗಿದ್ದು ಐಶ್ವರ್ಯ ಅವರು. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ತುಂಬಾ ಜನ ನಮ್ಮ ಗೌತಮಿ ಅಂತೆಲ್ಲ ಕಮೆಂಟ್ಸ್ ವೈರಲ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದೇನೂ ಇಲ್ಲ, ಎಲಿಮಿನೇಟ್ ಆಗಿರೋದು ಐಶ್ವರ್ಯನೇ, ಐಶ್ವರ್ಯ ಸಿಂಧುಗಿ ಅವರು. ಇದು ಪಕ್ಕ ಮಾಹಿತಿ ಕೂಡ ಹೌದು. ಸಂಡೇ ಎಪಿಸೋಡ್ ಹೇಗಿರುತ್ತೆ ಅಂತ ಬೆಳಿಗ್ಗೆ ವಿಡಿಯೋ ಬರುತ್ತೆ. ಖಂಡಿತವಾಗ್ಲೂ ಇಂಥ ಮಾಹಿತಿಗಳು ಕೊಡೋಕ್ಕೆ ಬೇಕಂದ್ರೆ ದಯವಿಟ್ಟು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.